ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಆಪ್ಷನ್ಸ್: ಎ. ಎಸ್. ನಿಜಲಿಂಗಪ್ಪ, ಬಿ. ಕೆ. ಸಿ. ರೆಡ್ಡಿ, ಸಿ. ಬಸವರಾಜ ಬೊಮ್ಮಾಯಿ, ಡಿ. ರಾಮಕೃಷ್ಣ ಹೆಗಡೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಕೆ. ಸಿ. ರೆಡ್ಡಿ. ಇವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಮೈಸೂರು ರಾಜ್ಯವು ಕರ್ನಾಟಕ ಎಂದು ನಾಮಕರಣವಾದದ್ದು ಯಾವಾಗ? ಆಪ್ಷನ್ಸ್: ಎ. 1973 ನವೆಂಬರ್ 1, ಬಿ. 1956 ನವೆಂಬರ್ 1, ಸಿ. 1950 ಜನವರಿ 26, ಡಿ. 1950 ನವೆಂಬರ್ 1. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. 1973 ನವೆಂಬರ್ 1. ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಎಂದು ಹೇಳಿದವರು ಯಾರು? ಆಪ್ಷನ್ಸ್: ಎ. ಹುಯಿಲಗೋಳ್ ನಾರಾಯಣರಾವ್, ಬಿ. ದುರ್ಗಸಿಂಹ, ಸಿ. ಬೇಂದ್ರೆ, ಡಿ. ಕುವೆಂಪು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಹುಯಿಲಗೋಳ್ ನಾರಾಯಣರಾವ್. ಇವರು ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಎಂದು ಹೇಳಿದರು. ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ನವೆಂಬರ್ 1ರಂದು ನೀಡುವ ಪ್ರಶಸ್ತಿ ಯಾವುದು? ಆಪ್ಷನ್ಸ್: ಎ. ಪಂಪ ಪ್ರಶಸ್ತಿ, ಬಿ. ರಾಜ್ಯೋತ್ಸವ ಪ್ರಶಸ್ತಿ, ಸಿ. ಸಾಹಿತ್ಯ ಪ್ರಶಸ್ತಿ, ಡಿ. ನಾಡೋಜ ಪ್ರಶಸ್ತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ರಾಜ್ಯೋತ್ಸವ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ನವೆಂಬರ್ 1ರಂದು ನೀಡುತ್ತದೆ. ಕನ್ನಡದ ಮೊದಲ ನಾಟಕ ಯಾವುದು? ಆಪ್ಷನ್ಸ್: ಎ. ಇಂದಿರಾ, ಬಿ. ಮಿತ್ರವಿಂದ ಗೋವಿಂದ, ಸಿ. ಶಿವರಾತ್ರಿ, ಡಿ. ಸಾಯೋ ಆಟ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮಿತ್ರವಿಂದ ಗೋವಿಂದ. ಇದು ಕನ್ನಡದ ಮೊದಲ ನಾಟಕ. ಕರ್ನಾಟಕ ಏಕೀಕರಣ ಚಳುವಳಿ ಪ್ರಾರಂಭವಾದ ವರ್ಷ ಯಾವುದು? ಆಪ್ಷನ್ಸ್: ಎ. 1905, ಬಿ. 1906, ಸಿ. 1904, ಡಿ. 1903. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. 1905ರಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದ ವರ್ಷ? ಆಪ್ಷನ್ಸ್: ಎ. 1912, ಬಿ. 1915, ಸಿ. 1914, ಡಿ. 1913. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಯಿತು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಕನ್ನಡ ಹಾಡನ್ನು ಹಾಡಿದ ಗಾಯಕರು ಯಾರು? ಆಪ್ಷನ್ಸ್: ಎ. ಸಿ. ಅಶ್ವಥ್, ಡಿ. ಡಾಕ್ಟರ್ ರಾಜ್ಕುಮಾರ್, ಸಿ. ವಿಷ್ಣುವರ್ಧನ್, ಡಿ. ಹಂಸಲೇಖ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಡಾಕ್ಟರ್ ರಾಜ್ಕುಮಾರ್. ಕನ್ನಡ ಸಾಹಿತ್ಯದ ಶಿಶು ಗೀತೆಗಳ ಜನಕ ಎಂದು ಪ್ರಸಿದ್ಧರಾದವರು? ಆಪ್ಷನ್ಸ್: ಎ. ಪಂಜೆ ಮಂಗೇಶರಾಯರು, ಬಿ. ಎಂ. ಗೋವಿಂದಪ್ಪೈ, ಸಿ. ವೆಂಕಟೇಶ್ ಅಯ್ಯಂಗರ್, ಡಿ. ಜಿ. ಪಿ. ರಾಜರತ್ನಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಪಂಜೆ ಮಂಗೇಶರಾಯರು. ಇವರನ್ನು ಕನ್ನಡ ಸಾಹಿತ್ಯದ ಶಿಶು ಗೀತೆಗಳ ಜನಕ ಎಂದು ಕರೆಯುತ್ತಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷ ಯಾರು? ಆಪ್ಷನ್ಸ್: ಎ. ಅನುಪಮಾ ನಿರಂಜನ, ಬಿ. ವೈದೇಹಿ, ಸಿ. ಜಯದೇವಿ ತಾಯಿ ಲಿಗಾಡೆ, ಡಿ. ಗೀತಾ ನಾಗಭೂಷಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಜಯದೇವಿ ತಾಯಿ ಲಿಗಾಡೆ. ಇವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಹೆಸರೇನು? ಆಪ್ಷನ್ಸ್: ಎ. ಪದ್ಮಶ್ರೀ, ಬಿ. ಪದ್ಮಭೂಷಣ, ಸಿ. ಭಾರತ ರತ್ನ, ಡಿ. ಪದ್ಮ ವಿಭೂಷಣ.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ರತ್ನ. ಈ ಪ್ರಶಸ್ತಿಯು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಭಾರತೀಯ ರಾಷ್ಟ್ರಗೀತೆ ಜನ ಗಣ ಮನ ಬರೆದವರು ಯಾರು? ಆಪ್ಷನ್ಸ್ ಎ ರವೀಂದ್ರನಾಥ್ ಟ್ಯಾಗೋರ್, ಬಿ ಮಹಾತ್ಮ ಗಾಂಧಿ, ಸಿ ಸರೋಜಿನಿ ನಾಯ್ಡು, ಡಿ ಬಂಕಿಂ ಚಂದ್ರ ಚಟರ್ಜಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್. ನಮ್ಮ ಭಾರತದ ರಾಷ್ಟ್ರಗೀತೆಯಾದ ಜನ ಗಣ ಮನ ಬರೆದವರು ರವೀಂದ್ರನಾಥ್ ಟ್ಯಾಗೋರ್. ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯದ ಹೆಸರೇನು? ಆಪ್ಷನ್ಸ್ ಎ ಉತ್ತರ ಪ್ರದೇಶ್, ಬಿ ರಾಜಸ್ಥಾನ್, ಸಿ ಮಹಾರಾಷ್ಟ್ರ, ಡಿ ಮಧ್ಯಪ್ರದೇಶ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್. ಈ ರಾಜ್ಯವು ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯವಾಗಿದೆ. ಜನಸಂಖ್ಯೆಯ ಪ್ರಕಾರ ಭಾರತದ ಅತಿ ದೊಡ್ಡ ರಾಜ್ಯದ ಹೆಸರೇನು? ಆಪ್ಷನ್ಸ್ ಎ ಉತ್ತರ ಪ್ರದೇಶ್, ಬಿ ಪಶ್ಚಿಮ ಬಂಗಾಳ, ಸಿ ಮಹಾರಾಷ್ಟ್ರ, ಡಿ ಬಿಹಾರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ್. ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಹೆಸರೇನು? ಆಪ್ಷನ್ಸ್ ಎ ನಾಸಾ, ಬಿ ಇಎಸ್ಎ, ಸಿ ಇಸ್ರೋ, ಡಿ ಜಾಕ್ಸಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೋ. ಇದು ಭಾರತದ ಬಾಹ್ಯಾಕಾಶ ಸಂಸ್ಥೆಯಾಗಿದೆ.